ಅವರು ಅಲ್ಲಿಂದ ತನಿಖೆ ನಡೆಸಬೇಕು ಅಂತ. ಬುರುಡೆ ಗ್ಯಾಂಗ್ನ ಸ್ವಹಿತಾಸಕ್ತಿಗೆ ಸುಪ್ರೀಂ ಕೋರ್ಟ್ ಛೀಮಾರಿಯನ್ನ ಹಾಕಿ ಕಳಿಸಿತ್ತು. 3P ಹೆಸರಲ್ಲಿ ಬುರುಡೆ ಗ್ಯಾಂಗ್ ಬೆಂಡೆತ್ತಿತ್ತು ಸುಪ್ರೀಂ ಕೋರ್ಟ್. ಮೇ 5ನೇ ತಾರೀಕು ನೆನಪಿರಲಿ, ಪೈಸಾ ಪೊಲಿಟಿಕಲ್ ಪ್ರೈವೇಟ್ ಹೆಸರಲ್ಲಿ ಛೀಮಾರಿ ಹಾಕಿತ್ತು. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲವೇ ಅಲ್ಲ. ಇದು ಪೈಸಾ ಪೊಲಿಟಿಕಲ್ ಪ್ರೈವೇಟ್ ಆಸಕ್ತಿ ಅರ್ಜಿ. ಕಠಿಣ ಪದ ಬಳಕೆಯನ್ನ ಆವತ್ತೇ ಸುಪ್ರೀಂ ಕೋರ್ಟ್ ಮಾಡಿ ಕಳುಹಿಸಿದ್ರು ಕೂಡ ಬುರುಡೆ ಗ್ಯಾಂಗ್ಗೆ ಬುದ್ಧಿ ಬಂದಿಲ್ಲ. ಆ ನಂತರದಲ್ಲಿ ಇಲ್ಲಿ ಬಂದು ಹೊಸ ಡ್ರಾಮಾ ಶುರು ಮಾಡಿದ್ರು. ಇಡೀ ರಾಜ್ಯದ ಜನತೆಯನ್ನ ಯಾಮಾರಿಸಿದ್ರು. ಸುಪ್ರೀಂ ಕೋರ್ಟ್ಗೆ PIL ಅನ್ನ ಸಲ್ಲಿಕೆ ಮಾಡಿದ್ರು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕೀರ್ತಿ ಶಂಕರಘಟ್ಟ ಅವರಿದ್ದಾರೆ. ಕೀರ್ತಿ ಅವರೇ, ನಮಸ್ತೆ. ನಮಸ್ತೆ. ಆರಂಭದಿಂದಲೂ ಕೂಡ ಗಮನಿಸಿದ್ರೆ ಒಂದಲ್ಲ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಆದ್ರೆ ಇದು ಒಂದ್ ರೀತಿಯಲ್ಲಿ ಮೈಂಡ್ ಬ್ಲೋಯಿಂಗ್ ಅಂತ ಅನ್ಸುತ್ತೆ. ಸುಪ್ರೀಂ ಕೋರ್ಟೇ ಛೀಮಾರಿ ಹಾಕಿ ಕಳಿಸದ್ಮೇಲೆ ಇವ್ರು ಇಲ್ಲಿ ಬರ್ತಾರೆ, ಇಲ್ಲಿ ಬಂದು ಇಂಥ ಹೈಡ್ರಾಮವನ್ನ ಶುರು ಮಾಡ್ಕೊಳ್ತಾರೆ ಅಂದ್ರೆ ಇವ್ರಿಗೆ ಕಾನೂನಿನ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ವಾ, ಅಥವಾ ಇದು ನ್ಯಾಯಾಂಗ ನಿಂದನೆ ಆಗಿಲ್ವಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಏನ್ ಹೇಳ್ತೀರಿ ಕೀರ್ತಿ ಅವರು? ಮೈಂಡ್ ಬ್ಲೋಯಿಂಗ್ ಅಲ್ಲ, ಇದು ಮೈಂಡ್ ಬ್ಲಾಸ್ಟಿಂಗ್ ಅಂತ ಹೇಳಬೇಕು. ಎಕ್ಸಾಕ್ಟ್ಲಿ. ಇವರು ಇಲ್ಲಿಯ ತನಕ ಸರ್ಕಾರವನ್ನ ಯಾಮಾರಿಸಿದ್ರು, SIT ಯನ್ನ ಯಾಮಾರಿಸಿದ್ರು, ಜನರನ್ನ ಯಾಮಾರಿಸಿದ್ರು, ಜನರ ಭಾವನೆಗಳನ್ನ ಯಾಮಾರಿಸಿದ್ರು, ನಂಬಿಕೆಗಳನ್ನ ಯಾಮಾರಿಸಿದ್ರು. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತ ಏನ್ ಕರಿತೀವಿ, ಆ ಸರ್ವೋಚ್ಚ ನ್ಯಾಯಾಲಯವನ್ನ ಯಾಮಾರಿಸಿ ಅಲ್ಲಿಂದ ಇಲ್ಲಿಗೆ ಬಂದು ಈ ತರಹದ್ದೊಂದು ಕೆಲಸ ಮಾಡಿದ್ದಾರೆ ಅಂತಂದ್ರೆ ಇವ್ರನ್ನ ಏನ್ ಮಾಡ್ಬೇಕು ಇವಾಗ? ಈಗ ಉತ್ತರ ಕೊಡ್ಬೇಕಾದವರು ನಿಜವಾಗಿ ಹೇಳ್ಬೇಕಂತಂದ್ರೆ ನಿಜವಾಗಿ ಉತ್ತರ ಕೊಡ್ಬೇಕಾದ್ರು ಬುರುಡೆ ಗ್ಯಾಂಗ್ನವರಲ್ಲ, ಸರ್ಕಾರ ಉತ್ತರ ಕೊಡ್ಬೇಕು ಇವಾಗ ಇದಕ್ಕೆ. ಯಾಕಂತಂದ್ರೆ ಒಂದು ನ್ಯಾಯಾಲಯದಿಂದ ಬಂದಂತಹ ಒಂದು ತೀರ್ಪು ಒಂದು ರಿಟ್ ಪಿಟಿಷನ್ ಇವ್ರು ಹಾಕಿದ್ದಾರೆ. ರಿಟ್ ಪಿಟಿಷನ್ ಹಾಕದ ಮೇಲೆ ನೀವು ನೋಡಿ, ಇವತ್ತು ಯಾವ ಚಿನ್ನಯ್ಯನಿಗೆ ಒಬ್ಬನೇ ಒಬ್ಬ ಲಾಯರ್ ಕೂಡ ಇಲ್ಲ, ಸರ್ಕಾರಿ ವಕೀಲರನ್ನು ನೇಮಿಸಲಾಗಿದೆಯೋ ಅವತ್ತಿನ ದಿನ ರಿಟ್ ಪಿಟಿಷನ್ ಹಾಕ್ಲಿಕ್ಕೆ ವಿ ಧನಂಜಯ್ ಅವರು ಸೇರಿದಂತೆ 7 ಜನ ಲಾಯರ್ಗಳು ಸೇರಿ ರಿಟ್ ಪಿಟಿಷನ್ ಹಾಕಿದ್ದಾರೆ. 7 ಜನ ಸೇರಿ ರಿಟ್ ಪಿಟಿಷನ್ ಹಾಕಿದ್ದಾರೆ. ಆತನ ಹೆಸರನ್ನ ರಿವೀಲ್ ಮಾಡಬಾರ್ದು ಅಂತ ಕೋರ್ಟ್ ಇರುವ ಕಾರಣಕ್ಕೆ ನಾವು ಹೆಸರನ್ನ ರಿವೀಲ್ ಮಾಡ್ತಾ ಇಲ್ಲ ಇಲ್ಲಿ. ಆದ್ರೆ ಅವನು ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಒಂದು ಅವನ ಐಡೆಂಟಿಟಿಗೋಸ್ಕರ ಕೊಟ್ಟಿದ್ದಾನೆ, ಅದನ್ನ ನಾವು ಇಲ್ಲಿ ರಿವೀಲ್ ಮಾಡಕ್ ಆಗಲ್ಲ. ಬಟ್ ನೀವು ಏನು ರಿಟ್ ಪಿಟಿಷನ್ ಅಪ್ಲೈ ಮಾಡಿದ್ರೆ ಅದನ್ನೆಲ್ಲ ಕುಲಂಕುಷವಾಗಿ ನಾವು ನೋಡಿದಾಗ ಸೆಕ್ಷನ್ 332 ಪ್ರಕಾರ ಇಲ್ಲಿ ಯಾವುದೇ ರೀತಿಯಲ್ಲೂ ನೀವು ಹಾಕಿರುವ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ. ಇದು ಕ್ಲಿಯರ್ಲಿ ಮೆನ್ಷನ್ ಮಾಡ್ತಾರೆ. ದ ಎಂಡ್ ಆಫ್ ದ ಕಾಪಿ, ದಿಸ್ ಇಸ್ ನಾಟ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ದಿಸ್ ಇಸ್ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್. ಅಂದ್ರೆ ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಂಡು ಮಾಡಿರುವಂತಹ ಇದು ಪಬ್ಲಿಕ್ ಇಂಟ್ರೆಸ್ಟ್ PIL ಇದು. ಅಟ್ ದ ಸೇಮ್ ಟೈಮ್ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದ್ರೆ ನಿಮ್ಗೆ ಇದರಿಂದ ಪಬ್ಲಿಸಿಟಿ ಬೇಕು ಅನ್ನುವ ಕಾರಣಕ್ಕೆ ಹಾಕ್ತಾ ಇರುವಂತಹ PIL ಇದು. ಅದಾದ್ಮೇಲೆ ಹೇಳ್ತಾರೆ ದಿಸ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಅಂದ್ರೆ ಇದರಿಂದ ದುಡ್ಡು ಮಾಡ್ಕೋಬಹುದು ಅನ್ನುವ ಕಾರಣಕ್ಕೆ ಹಾಕ್ತಿರುವಂತಹ PIL ಅಂತ. ಅಂದ್ರೆ ನನ್ನ ಪ್ರಕಾರ ಇಷ್ಟೊಂದು ಹಾರ್ಶ್ ವರ್ಡ್ಸ್ ನಲ್ಲಿ ಸುಪ್ರೀಂ ಕೋರ್ಟ್ ಯಾವ PILಗೂ ಸಹಿತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ನಾಟ್ ಕನ್ಸಿಡರಬಲ್ ಅಂತ ಹೇಳಿ ರಿಜೆಕ್ಟ್ ಮಾಡಿ ಬಿಸಾಕಿರ್ಬಹುದೇನೋ. ಆದ್ರೆ ಇಷ್ಟು ಹಾರ್ಶ್ ಆಗಿ, ಇಷ್ಟು ಅಂದ್ರೆ ತುಂಬಾ ಸ್ಟ್ರಾಂಗ್ ವರ್ಡ್ಸ್ ಅನ್ನು ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಯಾವತ್ತೂ ಮಾಡಿರ್ಲಿಕ್ಕಿಲ್ಲ. ಆ ತರಹದ ಒಂದು ಸ್ಟೇಟ್ಮೆಂಟ್ ಅನ್ನ, ಜಡ್ಜ್ಮೆಂಟ್ ಅನ್ನ ಕೊಟ್ಟಿತ್ತು. ಅದು ಕೊಟ್ಟ ಮೇಲೆ ಇವ್ರುಗಳು ದೆಹಲಿಗೆ ಹೋಗಿದ್ರ ಬಗ್ಗೆ ಮಾತಾಡ್ತಾ ಇದ್ರು. ಯಾವುದೋ ಲಾಯರ್ ಅನ್ನ ಭೇಟಿಯಾಗಿದ್ವಿ ಅನ್ನೋ ತರದಲ್ಲಿ ಒಂದಿಷ್ಟು ಚರ್ಚೆಗಳಾಗಿತ್ತು. ಈ ಜಯಂತ್ ಒಂದಿಷ್ಟು ಫೋಟೋಗಳನ್ನ ಅಲ್ಲಿ ಇಲ್ಲಿ ಹಾಕಿ ನಮ್ಮನ್ನು ಯಾಮಾರಿಸುವ ಪ್ಲಾನ್ಗಳಾಯ್ತು. ಆಮೇಲೆ ಜಯಂತ್ ಬಾಯಲ್ಲೇ ಬಂತು, ನಾನೇ ಕರ್ಕೊಂಡು ಹೋಗಿದ್ದೆ ಡೆಲ್ಲಿಗೆ ಅಂತೆಲ್ಲ. ಬಟ್ ಯಾಕಾಗಿ ಹೋಗಿದ್ವಿ, ಅಲ್ಲಿ ಏನಾಯ್ತು ಅನ್ನೋದನ್ನ ಮುಚ್ಚಿಟ್ಟು ಅಲ್ಲಿಂದ ಆ PIL ಹಾಕಿ ಅದು ರಿಜೆಕ್ಟ್ ಆಗಿರೋದನ್ನ ಸೈಡಿಗಿಟ್ಟು ನೇರವಾಗಿ ಮಂಗಳೂರಿನ SP ಆಫೀಸ್ಗೆ ಬಂದು ಅವತ್ತು ಅರುಣ್ ಕುಮಾರ್ ಅವರನ್ನ ಭೇಟಿ ಮಾಡುವ ಸಲುವಾಗಿ ಅಲ್ಲಿಗೆ ಬಂದು ಇಡೀ ಕೇಸನ್ನೇ ಅಲ್ಲಿ ಏನೂ ಆಗ್ಲಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ. ಈಗ ನಾವು ಇದನ್ನೆಲ್ಲಾದ್ರೂ ಹೇಳಿದ್ರೆ ಇವರು ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪಲ್ಲ. ಸುಪ್ರೀಂ ಕೋರ್ಟೇ ಇದು PIL ಯೋಗ್ಯ ಅಲ್ಲ ಅಂತ ಹೇಳಿದ್ಮೇಲೆ ನಾವು ಬಂದು ಏನ್ ಮಾಡಕ್ಕಾಗುತ್ತೆ, ನಾವ್ಯಾಕೆ ತನಿಖೆ ಮಾಡಬೇಕು ಅಂತ ಸರ್ಕಾರ ಕೇಳ್ಬೋದು ಅನ್ನೋ ಕಾರಣಕ್ಕೆ ಅದನ್ನ ಮುಚ್ಚಿಟ್ಟು ಅವನ ಕೈಯಲ್ಲಿ ಒಂದು ಬುರುಡೆ ಕೊಟ್ಟು ಅದನ್ನ ತಗೊಂಡ್ಬಂದು ಇಲ್ಲಿ ಎದುರುಗಡೆ ಇಟ್ಟು ಸರ್ಕಾರ ಅದಕ್ಕೊಂದು SIT ಅನ್ನ ರಚನೆ ಮಾಡುವ ಹಂತಕ್ಕೆ ಹೋಗಿ SIT ರಚನೆ ಆಗಿ ಬಹಳ ಬೇಸರದ ವಿಚಾರ ಏನು ಅಂತಂದ್ರೆ ಸರ್ಕಾರ ತುಂಬಾ ಸೂಕ್ಷ್ಮವಾಗಿ ಒಂದ್ಸಲಿ ಯೋಚನೆ ಮಾಡಿ ಅವತ್ತು ಅರುಣ್ ಕುಮಾರ್ ಅವ್ರು ಹೇಳಿದಾಗೆ ಒಂದು ಬ್ರೈನ್ ಮ್ಯಾಪಿಂಗ್ ಅನ್ನ ಚಿಹ್ನೆ ಮಾಡ್ಬಿಟ್ಟಿದ್ರೆ ಇಷ್ಟೆಲ್ಲ ಬರ್ತಿರ್ಲಿಲ್ಲ. ಯಾರ್ದೋ ಟ್ಯಾಕ್ಸ್ ಪೇಯರ್ಸ್ ಮನಿಯಲ್ಲಿ 2 JCB 20 ಜನರನ್ನ ಕರೆಸಿ 4 ಜನ IPS ಆಫೀಸರ್ಗಳನ್ನ ಸ್ಪಾಟ್ ಅಲ್ಲಿ ಇಳಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ತನಿಖೆ ಮಾಡುವ ಹಂತಕ್ಕೆ ಸರ್ಕಾರ ಹೋಯ್ತಲ್ಲ. ಸುಪ್ರೀಂ ಕೋರ್ಟ್ ಅರ್ಜಿ ನೋಡಿದ ಕೂಡಲೇ ಇದು PIL ಇದರಲ್ಲಿ ಯಾವ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಕಿತ್ತು ಬಿಸಾಕದಂತಹ ಒಂದು ಕೇಸನ್ನ
ಒಂದು ರಾಜ್ಯ ಸರ್ಕಾರ SIT ರಚನೆ ಮಾಡಿ ಅದನ್ನ ಇಷ್ಟು ದಿನಗಳ ಕಾಲ ನಡ್ಸ್ಕೊಂಡ್ ಬಂತಲ್ಲ, ಇದು ನ್ಯಾಯಾಂಗ ನಿಂದನೆ ಅಲ್ಲದೆ ಇನ್ನೇನು. ಈಗೇನ್ ಮಾಡುತ್ತೆ? ಈಗ ಇದ್ರಲ್ಲಿ ಮಾಳವಿಕಾ ಅವಿನಾಶ್ ಕೇಳ್ತಾರಲ್ಲ, ಈಗೇನ್ ಮಾಡ್ತಾರೆ ನಿಮ್ ಹೀರೋ ಅಂತ, ಹಂಗ್ ಕೇಳ್ಬೇಕು ಇವಾಗ, ಈಗೇನ್ ಮಾಡತ್ ನಮ್ ಗವರ್ಮೆಂಟ್ ಅಂತ. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಕಳ್ಸಿರೋ ಕೇಸ್ನ ಈಗ್ಲೂ ಇವ್ರು ಇದನ್ನ ಅದಕ್ ಕೊಟ್ಬಿಡ್ತೀವಿ ಇದಕ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರ ಹೆಂಗೆ? ಷಡ್ಯಂತ್ರ ಅಂತ ಮೊದಲು ಹೇಳಿದ್ದು ನಾವು ನೀವು ನೋಡಿದ ಹಾಗೆ ನಾವಿಲ್ಲಿ DCM ಅಂತ ಅನ್ಕೊಂಡ್ವಿ. ಇಲ್ಲ, ಮೊದಲು ಇದಕ್ಕೆ ಷಡ್ಯಂತ್ರ ಅಂತ ಹೆಸರಿಟ್ಟಿದ್ದು ಸುಪ್ರೀಂ ಕೋರ್ಟ್. ಕರೆಕ್ಟ್, ಹೌದು. ಸುಪ್ರೀಂ ಕೋರ್ಟ್ ಮೊದಲು ಹೇಳಿದ್ದಲ್ವಾ ಷಡ್ಯಂತ್ರ ಇದು ಅಂತ. ಷಡ್ಯಂತ್ರ ಅಂತಂದ್ರೆ ನಾವೇನ್ ಅನ್ಕೊಂಡ್ವಿ, ಇವ್ರಿಗೆ ಏನೋ ವೈಯಕ್ತಿಕ ಲಾಭಕ್ಕೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹಾಕಿರುವ ಫೈಲ್ ಅನ್ನ ಇದನ್ನ ಅರ್ಜಿಯನ್ನ ಎಷ್ಟು ಕೂಲಂಕುಷವಾಗಿ ಇದರಿಂದ ನಿಮ್ಗೆ ಪಬ್ಲಿಸಿಟಿ ಬೇಕು ಅಂತ ಮಾಡಿದಿರಿ, ಇದರಿಂದ ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಂಡು ಮಾಡಿದಿರಿ, ಅಟ್ ದ ಸೇಮ್ ಟೈಮ್ ಇದರಿಂದ ದುಡ್ಡು ಮಾಡಬೇಕು ಅಂತ ಮಾಡಿದಿರಿ ಅಂತ ಛೀಮಾರಿ ಹಾಕಿ ಕಳಿಸಿತ್ತು. ಇಷ್ಟು ನಮ್ಮ ಸರ್ಕಾರಕ್ಕೆ ಅರ್ಥ ಆಗ್ಲಿಲ್ವಲ್ಲ ಅನ್ನೋ ಬೇಜಾರಷ್ಟೇ ನಮ್ಗೆ. ನಿಜ ನಿಜ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಂಗ ನಿಂದನೆ ಆಗಿದೆ, ಹೌದು. ಸುಮೋಟೋ ಕೇಸ್ ಒಂದು ದಾಖಲಾಗಬಹುದಾ? ಯಾಕೆ ಮಾಡಬಾರ್ದು? ಯಾವ್ದಾವ್ದಕ್ಕೂ ಸುಮೋಟೋ ಮಾಡ್ತಾರ ನಮ್ಮ ರಾಜ್ಯದಲ್ಲಿ. ಏನೇನಕ್ಕೆಲ್ಲ ಸುಮೋಟೋ ಆಗುತ್ತೆ ನಮ್ಮ ರಾಜ್ಯದಲ್ಲಿ? ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ರೆ ಸುಮೋಟೋ ಕೇಸ್ ಆಗುತ್ತೆ. ಇದಕ್ಕೆ ಯಾಕೆ ಆಗಬಾರ್ದು? ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ತಡೆ ಹಿಡಿದು ಇನ್ ದ ಸೆನ್ಸ್ ಅದನ್ನ ಮರೆಮಾಚಿ ಒಂದು ರಾಜ್ಯ ಸರ್ಕಾರಕ್ಕೆ, ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ, ಒಂದು ರಾಜ್ಯದ ಜನರನ್ನ ಯಾಮಾರ್ಸಿದ್ರಲ್ಲ, ಇವ್ರನ್ನ ಯಾಕೆ ಸುಮ್ಮನೆ ಬಿಡಬೇಕು? ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವ್ರನ್ನ ಯಾಕೆ ಸುಮ್ಮನೆ ಬಿಡಬೇಕು? ನಾನು ಹೇಳೋ ಪ್ರಕಾರ ಇನ್ಕ್ಲೂಡಿಂಗ್ ಆ ವಕೀಲರನ್ನು ಸೇರಿಸಿ ಅವ್ರು ಯಾಕೆ ಹೇಳಿಲ್ಲ? ವಕೀಲರಾದ್ರೂ ಹೇಳ್ಬೇಕಿತ್ತಲ್ಲ, ವಕೀಲರು ಹೇಳ್ಬೇಕಿತ್ತಲ್ಲ ಸ್ಟ್ರೈಟ್ ವೇ. ಇಲ್ಲ ನೋಡಿ, ಸುಪ್ರೀಂ ಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟೇ ಫೈನಲ್. ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಮತ್ತದನ್ನ ಹಿಡ್ಕೊಂಡು ನಾವು ಈಗ ಸ್ಟೇಟ್ ಗೌರ್ಮೆಂಟ್ಗೆ ಹೋಗೋದು ಸರಿಯಲ್ಲ. ಸುಪ್ರೀಂ ಕೋರ್ಟ್ ನ ಲಾಯರ್ಸ್ ಹೇಳ್ಬೋದಿತ್ತಲ್ಲ. 7 ಜನ ಲಾಯರ್ಸ್ ಇದ್ರಲ್ಲ ಅವತ್ತು ಅವ್ರ ಜೊತೆಲಿ, ಎಲ್ಲೋದ್ರಿ ಎಲ್ಲ ಇವತ್ತು? ಚಿನ್ನೈನ ಅನಾಥ ಮಾಡಿ ಕಣ್ಣೀರ್ ಹಾಕ್ಸ್ಕೊಂಡು ನೆನ್ನೆ 183 ರೆಕಾರ್ಡ್ ಮಾಡ್ತಿರಲ್ಲ, ಎಲ್ಲಿದ್ರು? ಈಗೆಲ್ಲ ಯಾಮಾರ್ಸಿ, ನ್ಯಾಯಾಂಗ ವ್ಯವಸ್ಥೆಯನ್ನ ಯಾಮಾರ್ಸಿ, ಸರ್ಕಾರವನ್ನ ಯಾಮಾರ್ಸಿ, ಅಧಿಕಾರಿಗಳನ್ನ ಯಾಮಾರ್ಸಿ, ಜನರನ್ನ ಯಾಮಾರ್ಸಿ, ಭಾವನೆಗಳನ್ನ ಯಾಮಾರ್ಸಿ, ಷಡ್ಯಂತ್ರ ಅನ್ನೋದನ್ನ ಮೊದಲೇ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ನಾವು ಹೇಳ್ಕೊಂಡ್ ಬಂದಾಗ ನಮ್ಮನ್ನೆಲ್ಲ ನಿಂದಿಸಿ, ಕೆಟ್ಟದಾಗಿ ಬೈದು ಹೇಳಿ, ನಿಮ್ಮ ಚಾನೆಲ್ ನಲ್ಲಿ ನೀವು ಸತ್ಯ ತೋರಿಸಿದ್ದಕ್ಕೆ ನಿಮಗೂ ಬೈದು, ಚಾನೆಲ್ಗಳನ್ನ ದೂಷಿಸಿ ದೂರಿ ಎಲ್ಲ ಮಾಡಿದ್ರಲ್ಲ, ಇವತ್ತು ಯಾರು ಸತ್ಯ? ಇವತ್ತು ರಿಪಬ್ಲಿಕ್ ಕನ್ನಡವೇ ಸತ್ಯ. ನಿಜ, ರಿಪಬ್ಲಿಕ್ ಕನ್ನಡ ತೋರಿಸಿದ್ದೇ ಸತ್ಯ. ಮಾರಿಕೊಂಡ ಚಾನೆಲ್ಗಳು ಅಂತ ಹೇಳ್ತಿದ್ರಲ್ಲ ಇವರು, ಮಾರಿಕೊಂಡ ಅಲ್ಲ, ಸತ್ಯವನ್ನ ತೋರಿಸಿಕೊಂಡು ಅವತ್ತಿಂದ ಇವತ್ತಿನ ತನಕ ಸತ್ಯದ ಪರ ನಿಂತ ಚಾನೆಲ್ಗಳು ಇವು. ವೆರಿ ಟ್ರೂ, ಹೌದು. ಓಕೆ ಕೀರ್ತಿ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ. ಸುಪ್ರೀಂ ಕೋರ್ಟ್ ಆವತ್ತೇ ಛೀಮಾರಿ ಹಾಕಿನೆಸ್ಗೆ ಅವರು ಅಲ್ಲಿಂದ ತನಿಖೆ ನಡೆಸಬೇಕು ಅಂತ ಬುರುಡೆ ಗ್ಯಾಂಗ್ನ ಸ್ವಹಿತಾಸಕ್ತಿಗೆ ಸುಪ್ರೀಂ ಕೋರ್ಟ್ ಛೀಮಾರಿಯನ್ನ ಹಾಕಿ ಕಳಿಸಿತ್ತು. 3P ಹೆಸರಲ್ಲಿ ಬುರುಡೆ ಗ್ಯಾಂಗ್ ಬೆಂಡೆತ್ತಿತ್ತು ಸುಪ್ರೀಂ ಕೋರ್ಟ್. ಮೇ 5ನೇ ತಾರೀಕು ನೆನಪಿರಲಿ, ಪೈಸಾ ಪೊಲಿಟಿಕಲ್ ಪ್ರೈವೇಟ್ ಹೆಸರಲ್ಲಿ ಛೀಮಾರಿ ಹಾಕಿತ್ತು. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲವೇ ಅಲ್ಲ. ಇದು ಪೈಸಾ ಪೊಲಿಟಿಕಲ್ ಪ್ರೈವೇಟ್ ಆಸಕ್ತಿ ಅರ್ಜಿ. ಕಠಿಣ ಪದ ಬಳಕೆಯನ್ನ ಆವತ್ತೇ ಸುಪ್ರೀಂ ಕೋರ್ಟ್ ಮಾಡಿ ಕಳುಹಿಸಿದ್ರು ಕೂಡ ಬುರುಡೆ ಗ್ಯಾಂಗ್ಗೆ ಬುದ್ಧಿ ಬಂದಿಲ್ಲ. ಆ ನಂತರದಲ್ಲಿ ಇಲ್ಲಿ ಬಂದು ಹೊಸ ಡ್ರಾಮಾ ಶುರು ಮಾಡಿದ್ರು. ಇಡೀ ರಾಜ್ಯದ ಜನತೆಯನ್ನ ಯಾಮಾರಿಸಿದ್ರು. ಸುಪ್ರೀಂ ಕೋರ್ಟ್ಗೆ PIL ಅನ್ನ ಸಲ್ಲಿಕೆ ಮಾಡಿದ್ರು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕೀರ್ತಿ ಶಂಕರ್ ಘಟ್ಟ ಅವರಿದ್ದಾರೆ. ಕೀರ್ತಿ ಅವರೇ, ನಮಸ್ತೆ. ನಮಸ್ತೆ. ಆರಂಭದಿಂದಲೂ ಕೂಡ ಗಮನಿಸಿದ್ರೆ ಒಂದಲ್ಲ ಒಂದು ವಿಚಾರಗಳು ಗೊತ್ತಾಗ್ತದೆ.